ಆಗ್ಲೋ ಈಗ್ಲೋ ಪ್ರಾಣ ಹೋಗೋ ಸ್ಥಿತಿಯಲ್ಲಿದ್ರು ನಿನ್ನ ಬೋಧನೆಗಳನ್ನ ಬಿಟ್ಟಿಲ್ಲ ಅಲ್ವಾ? ಬೋಧನೆ ಮಾಡೋದು ನಿನ್ನ ಕೊನೆ ಆಸೆ ಆಗಿರ್ಬೋದು, ಮಾಡು. ಕೇಳು ಅಮೃತ, ಒಂದು ಕಾಲದಲ್ಲಿ ನಾನು ಒಂಟಿ, ನಿನ್ನ ಪಾಲಿಗೆ ಆ ಶಾಸ್ತ್ರಿ, ನಿನ್ನಪ್ಪ, ಅಮ್ಮ, ಅರ್ಜುನ್ ಎಲ್ರೂ ಇದ್ರು. ಆದ್ರೆ ನಾಗಮಣಿ ಇವತ್ತು ನನ್ನ ವಶದಲ್ಲಿದೆ. ಇಷ್ಟು ಸಾಕು. ನಿನ್ನ ಸಾವು ನನ್ನ ಕೈಯಿಂದಾನೆ. ಇದನ್ನ ತಪ್ಪಿಸೋದಿಕ್ಕೆ ಆ ಹರಿಹರ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ಅಮೃತ 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 ಕೊನೆಗೂ ನಿನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ ಅಮೃತ. ಕ್ಷಮಿಸ್ಬಿಡು. ಆ ಊರ್ಮಿಳ ಶಕ್ತಿ ಮುಂದೆ ನಾನು ಮಂಕಾಗೋದೆ. ಯಾಕೆಂದ್ರೆ ಅವಳ ಹತ್ರ ನಾಗಮಣಿ ಇದೆ. ನಿನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ ನನ್ನ ಕೈಲಿ ಅಮೃತ. ಅಮೃತ, ಇಲ್ಲೇನ್ ಮಾಡ್ತಾ ಇದೀಯಾ? ಏನೂ ಇಲ್ಲ ಅಮ್ಮ. ಏನೂ ಇಲ್ಲ ಅಂತ್ಯ, ಮತ್ತೆ ಒಬ್ಬಳೆ ಇಷ್ಟು ದೂರ ಯಾಕೆ ಬಂದಿದ್ಯಾ? ತಪ್ಪೇನಮ್ಮ, ನನ್ ಚಿಕ್ಕ ಮಗು ಅಲ್ಲ, ಮನೇಲೇ ಇರೋದಿಕ್ಕೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಶಕ್ತಿ ಸಂಪಾದನೆ ಮಾಡೋದಿಕ್ಕೆ ನಿನಗಿನ್ನೂ ತುಂಬಾ ಸಮಯ ಇದೆ. ಅಲ್ಲಿವರೆಗೂ ನೀನು ತುಂಬಾ ಹುಷಾರಾಗಿರ್ಬೇಕು. ಆ ಶಿವನ ಆಶೀರ್ವಾದ ಇರುವಾಗ ಭಯ ಯಾಕಮ್ಮ ನನಗೆ? ಅವರಲ್ಲಿ ಬರೀ ದುಷ್ಟತನ ಮಾತ್ರ ಇಲ್ಲ ಅಮೃತ, ಮಂತ್ರಶಕ್ತಿನೂ ಇದೆ. ಜೊತೆಗೆ
ಸಾಕಷ್ಟು ನೀಚತನನೂ ಇದೆ. ಅವ್ರ ಹತ್ರ ಈಗ ನಾಗಮಣಿನೂ ಇದೆ. ಅವ್ರಿಗೆ ನಾಗಮಣಿಯ ಶಕ್ತಿ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಹೀಗಾಗಿ ಎಂತ ಹೀನ ಕೃತ್ಯಕ್ಕೂ ಕೈ ಹಾಕ್ತಾರೆ ಈಗ. ಅಮ್ಮ, ನಾವು ಅವರ ಶಕ್ತಿಗೆ ಹೆದರಿ ನಮಗಾಗಿರೋ ಅನ್ಯಾಯನ ಸಹಿಸ್ಕೋಬೇಕಾ? ಸಹಿಸ್ಕೋಬೇಡ ಅಮೃತ. ಅದು ನಮ್ಮ ವಂಶಕ್ಕೆ ಬಂದಿರೋ ಪದ್ಧತಿ ಅಲ್ಲ. ನನ್ನ ದೇಹವನ್ನು ತಕ್ಷಕವನದಲ್ಲಿ ಇರೋ ಶಿವಲಿಂಗದ ಹತ್ತಿರ ಇಟ್ಬಿಡಿ. ಈ ಮಣಿಯನ್ನು ನಿಮ್ಮ ಸ್ವಂತಕ್ಕೆ ಬಳಸಿದ್ರೆ ನನ್ನ ಶಾಪ ಇದೆ. ಎಚ್ಚರಿಕೆ. ನಾನು ನಿಮ್ಮನ್ನೇ ನಂಬಿದ್ದೀನಿ. ನನಗೆ ಮೋಸ ಮಾಡಬೇಡಿ. ದೇವ್ರೆ, ಶಿವ, ಯಾಕೆ ಯಾಕೆ ನಮ್ಮ ಮೇಲೆ ಇಂಥ ಘೋರವಾದ ಕೋಪ? ಯಾಕಪ್ಪ? ನಮ್ಮ ಉಸಿರಾಗಿದ್ದ ನಾಗಮಣಿನ ನಮ್ಮಿಂದ ದೂರ ಮಾಡಿದೆ. ನನ್ನ ನಾಗರಾಜನ ಆ ಪಾಪಿಗಳು ಕೊಲ್ಲೋ ಹಾಗೆ ಮಾಡಿದೆ. ಏನೋ ನಮ್ಮ ಪೂರ್ವ ಜನ್ಮದ ಪುಣ್ಯ, ನಾವು ಬದುಕು ಬಂದ್ವಿ. ನನ್ನ ಮಗಳ ಒಡಿಲಲ್ಲೇ ನಮ್ಗೆ ಆಶ್ರಯ ಸಿಕ್ತು. ಆದ್ರೆ ಈಗ ನನ್ನ ಮಗಳೇ ನನ್ನಿಂದ ದೂರ ಆಗಿದ್ದಾಳೆ. ಇದನ್ನ ಹೇಗೆ ಅರಗಿಸ್ಕೊಳ್ಳಿ? ನೀನೇ ಹೇಳು ತಂದೆ, ನೀನೇ ಹೇಳು. ತಂದೆ, ನೀನೇ ನನ್ನ ಗತಿ. ನೋಡು, ನೀನು ನಮಗೆ ಕೊಟ್ಟ ನಾಗಮಣಿಯನ್ನ ಕಾಪಾಡಕ್ ಹೋಗಿ ನನ್ನ ಮಗಳ ಅಮೃತ ಯಾವ ಸ್ಥಿತಿಯಲ್ಲಿದ್ದಾಳೆ ಅಂತ ನೋಡಪ್ಪ. ಇತ್ತ ಒಬ್ಬಳು ಮಗಳು, ನಮ್ಮ ಮುದ್ದಾದ ಮಗಳು ಈ ರೀತಿ ದುರ್ಮರಣ ಹೊಂದಿದಾಳೆ. ತಾಯಿಯಾಗಿ ನಾನು ಹೇಗಪ್ಪ ಸಹಿಸ್ಲಿ? ಹೇಗೆ? ನಮ್ಮ ಸಂಪ್ರದಾಯದ ಪ್ರಕಾರ ನಾನೇ ಹೇಳೋಕ್ ಕೊಳ್ಳಿ ಇಡ್ಲಿ ಹೇಗಪ್ಪ? ತುಟ್ಟಿಟ್ಟ ಕೈಯಲ್ಲಿ ಬೆಂಕಿ ಇಡೋ ಮನಸ್ಸು, ಧೈರ್ಯ ನನಗಿಲ್ಲ ತಂದೆ, ನನಗಿಲ್ಲ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಮಗಳು ಇಲ್ಲ, ನಾಗಮಣಿನೂ ಇಲ್ಲ. ಇನ್ನು ನಾನು ಯಾಕಿರ್ಬೇಕು?
ನಿನ್ನ ಮುಂದೆನೆ ನಾನು ನನ್ನ ಪ್ರಾಣ ತೆಕ್ಕೋತೇನೆ. ಫಣೀಂದ್ರ ಪಿತಾಮಹ, ಊರ್ಮಿಳಾ, ರಣರಂಗದಲ್ಲಿ ಗೆದ್ದ ವೀರಾಗ್ರಣಿಯಂತೆ ಸಂತೋಷವಾಗಿದ್ದೀಯಾ? ಏನು ವಿಷಯ? ಹೌದು ಪಿತಾಮಹ, ನೀವ್ ಹೇಳ್ದಂತೆ ನಾನು ವೀರಾಗ್ರಣಿ. ಯಾಕಂದ್ರೆ ನೀವ್ ನನಗೆ ವಹಿಸಿದ ಜವಾಬ್ದಾರಿನ ನಾನು ಸಮರ್ಥವಾಗಿ ನಿಭಾಯಿಸಿದ್ದೀನಿ. ಒಂದು, ಆ ಅಮೃತನ್ ಸಂಹಾರ. ಇನ್ನೊಂದು, ಈ ನಾಗಮಣಿನ ನಮ್ಮ ವಶ ಮಾಡ್ಕೊಳ್ಳೋದು. ನಿನ್ನಂಥವಳನ್ನ ಪಡೆದ ನಮ್ಮ ನಾಗಕುಲನೇ ಶ್ರೇಷ್ಠ. ನೀನು ಸಾಧಿಸಿರುವ ಈ ಘನ ಕಾರ್ಯನ ನೋಡಿ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಅದನ್ನ ನಾನು ನನ್ನ ಮಾತುಗಳಲ್ಲಿ ವ್ಯಕ್ತಪಡಿಸೋದಕ್ಕೆ ಆಗ್ತಾ ಇಲ್ಲ. ನನ್ನ ಕುಲಕೋಟಿಗಳೇ, ನಮ್ಮ ಈ ವೀರನಾರಿಗೆ ಪುಷ್ಪವೃಷ್ಟಿ ಮಾಡಿ ಸನ್ಮಾನಿಸಿ. ಫಣೀಂದ್ರ ಪಿತಾಮಹ, ನಮ್ಮ ಲೋಕದ ನಾಗನೌಕೆನ ಕಳಿಸಿ. ಈ ತಕ್ಷಣ ನಾಗನೌಕೆಯನ್ನು ಕಳಿಸ್ತಿದ್ದೀನಿ. ಧನ್ಯವಾದಗಳು ಫಣೀಂದ್ರ ಪಿತಾಮಹ. ದುಡುಕಬೇಡ ನಾಗರಾಣಿ. ಮಗಳ ಸಾವು ನಿನ್ನನ್ನ ದಿಕ್ಕೆಡಿಸಿದೆ, ಸಹಜ. ಆದ್ರೆ ನೀನು ಒಂದು ವಿಷಯ ಅರ್ಥ ಮಾಡ್ಕೊ. ಕೆಲವು ವರ್ಷಗಳ ಹಿಂದೆ ಆ ನಾಗಮಣಿಯನ್ನ ರಕ್ಷಣೆ ಮಾಡುವ ಸಂದರ್ಭದಲ್ಲೇ ನಿನ್ನ ಕೊಲೆಯಾಗಿತ್ತು. ಈಗ ಆ ನಾಗಮಣಿ ಇನ್ನೊಮ್ಮೆ ನಿನ್ನ ಕೈಯಿಂದಲೇ ರಕ್ಷಣೆ ಪಡ್ಕೋಬೇಕು ಅನ್ನೋದು ಪರಶಿವನ ಇಚ್ಛೆ ಆಗಿರಬಹುದು. ಅದಕ್ಕೆ ಈ ಘೋರ ಪರೀಕ್ಷೆ ಇರಬಹುದು. ಇದನ್ನ ನೀನು ಯೋಚನೆ ಮಾಡಿದ್ದೀಯಾ? ಆದರೆ ಈಗ ನಾಗಮಣಿ ಊರ್ಮಿಳ ವಶದಲ್ಲಿದೆ. ಅವಳು ಬಹಳ ಶಕ್ತಿಶಾಲಿ ಆಗಿದ್ದಾಳೆ. ಅವಳ ವಿರುದ್ಧ ಹೋರಾಡಿ ಎಲ್ಲೋ ಸಾಮರ್ಥ್ಯ ನನ್ನಲ್ಲಿಲ್ಲ. ಇನ್ನು ನಾಗಮಣಿಯನ್ನು ಹೇಗೆ ಕಾಪಾಡಲಾಗುತ್ತೆ ಹೇಳಿ? ಯಾಕಾಗಲ್ಲ, ಖಂಡಿತ ಆಗತ್ತೆ. ನಾನು ಹೇಳಿದ ಹಾಗೆ ನೀನು ಕೇಳಿದ್ರೆ ನಾಗಮಣಿನ ಆ ಊರ್ಮಿಳಾಳಿಂದ ಮತ್ತೆ ನೀನು ಪಡೆಯಬಹುದು. ನಾಗಮಣಿ ನನ್ನ ವಶಕ್ಕೆ ಬಂದ್ರೆ ನಾಗಮಣಿ ಸಹಾಯದಿಂದ ಮತ್ತೆ ನಾನು ನನ್ನ ಮಗಳು ಅಮೃತನ ಉಳಿಸ್ಕೋಬಹುದು. ನೀವ್ ಹೇಳ್ದ ಕೇಳೋದಕ್ಕೆ ನಾ ಸಿದ್ಧ ಇದ್ದೀನಿ. ಅದೇನು ಹೇಳಿ?
ಫಣೀಂದ್ರ ಪಿತಾಮಹ, ತಕ್ಷಕ ಲೋಕದ ನಾಗಗಳೇ, ಶಿವನ ಅಂಶವಾದ ಈ ನಾಗಮಣಿ ಸಮೇತ ನಮ್ಮ ತಕ್ಷಕ ನಾಗಲೋಕಕ್ಕೆ ಬರ್ತಾ ಇದ್ದೀನಿ. ಈ ನಾಗಮಣಿ ನಮ್ಮ ತಕ್ಷಕ ನಾಗಲೋಕಕ್ಕೆ ಸೇರಿದ್ರೆ ಇಡೀ ನಾಗಕುಲದಲ್ಲೇ ತಕ್ಷಕ ನಾಗಕುಲವೇ ಶ್ರೇಷ್ಠ ಅಂತ ಎಲ್ಲ ನಾಗಗಳು ಒಪ್ಕೊಳ್ತವೆ. ತಕ್ಷಕ ನಾಗಕುಲನೇ ಶ್ರೇಷ್ಠ. ನಾಗರಾಣಿ, ಈಗ ನಿನ್ನಲ್ಲಿ ಸಹಸ್ರ ನಾಗಗಳ ಶಕ್ತಿ ಇದೆ. ಮುಖ್ಯವಾಗಿ ಪರಶಿವನ ಕೊರಳಲ್ಲಿದ್ದ ನಾಗರಾಜನೇ ನಿನ್ನ ಬೆಂಬಲಕ್ಕೆ ಇದ್ದಾರೆ. ಹೋಗು, ಆ ಊರ್ಮಿಳನ್ನ ಸೋಲಿಸಿ ನಾಗಮಣಿನ ನಿನ್ನ ವಶಕ್ಕೆ ಪಡ್ಕೊ. ಧನ್ಯೋಸ್ಮಿ. ನಿಮ್ಗೆ ಹೇಗೆ ಕೃತಜ್ಞತೆ ಅರ್ಪಿಸ್ಬೇಕು ಗೊತ್ತಾಗ್ತಾ ಇಲ್ಲ. ನಿನ್ನ ಕೃತಜ್ಞತೆ ಸಲ್ಲಬೇಕಾಗಿರೋದು ನನಗಲ್ಲ, ಆ ಪರಶಿವನಿಗೆ. ನಿನ್ನ ಭಕ್ತಿಗೆ ಮೆಚ್ಚಿ ಅವನೇ ತನ್ನ ಕೊರಳಲ್ಲಿ ಇದ್ದ ನಾಗರಾಜನ ಕಳಿಸಿಕೊಟ್ಟಿದ್ದಾನೆ. ಇನ್ನ ತಡ ಮಾಡಬೇಡ, ಆದಷ್ಟು ಬೇಗ ಹೋಗಿ ನಾಗಮಣಿನ ನಿನ್ನ ವಶಕ್ಕೆ ಪಡ್ಕೊ. ಹಾಗೆ ಆಗಲಿ. ನಮ್ಮ ನಾಗಲೋಕದ ನೌಕೆ ಬರ್ತಾ ಇದೆ.